ಬೆಂಗಳೂರಿನ ಪಿಣ್ಯ ದಾಸರಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಅವರ ಧರ್ಮಪತ್ನಿ ಸುಜಾತಾ ಮುನಿರಾಜು ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಮಹಾರುದ್ರ ಕಿರಾತ ಮೂರ್ತಿ ಯಜ್ಞವು ನಿರಂತರವಾಗಿ 6 ಗಂಟೆಗಳ ಕಾಲ 24,008 ತೆಂಗಿನಕಾಯಿಗಳು ಒಡೆಯುವ ಮೂಲಕ ಇತಿಹಾಸದ ದಾಖಲೆ ಹೆಸರಾಯಿತು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡಿನ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳ ರಂಗಮಂದಿರದಲ್ಲಿ ರೈಫ್ ಫೌಂಡೇಶನ್ ಹಾಗೂ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಅವರು ಈ ಭವ್ಯ ಕಾರ್ಯಕ್ರಮವನ್ನು ಕೇರಳದಿಂದ ಬಂದಿದ್ದ ನೂರಾರು ಹೆಚ್ಚಿನ ಸೇವಾಕರ್ತರು, ಅರ್ಚಕರು, ದೈವತ್ವದಿಗಳು ನೆರವೇರಿಸಿ ಕೊಟ್ಟು. ಯಜ್ಞೆಯ ವಿಶೇಷ ಏನೆಂದರೆ ಏಕೈಕ ವ್ಯಕ್ತಿ 6 ಗಂಟೆ ನಿರಂತರವಾಗಿ ತನ್ನ ಎರಡೂ ಕೈಗಳಿಂದ 24,008 ತೆಂಗಿನಕಾಯಿಗಳನ್ನು ಒಡೆದ ದೃಶ್ಯ ಬೆಂಗಳೂರಿನ ಜನರಿಗೆ ದಾಸರಹಳ್ಳಿ ಕಡೆಗೆ ಗಮನ ಸೆಳೆಯುವ ಹಾಗೆ ಮಾಡಿತ್ತು. ಸಾವಿರಾರು ಜನ ಭಕ್ತಿ ಭಾವದಿಂದ ಯಜ್ಞದಲ್ಲಿ ಭಾಗವಹಿಸಿ ಪೂರ್ಣಾಹುತಿ ಬಳಿಕ ಸರ್ವರಿಗೂ ಅನ್ನ ಸಂತರ್ಪಣೆ, ಯಜ್ಞ, ಕುಂಕುಮ ಪ್ರಸಾದ ಹಂಚಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ರಾಮಚಂದ್ರಗೌಡ, ಶಾಸಕ ಎಸ್ ಮುನಿರಾಜು, ಸೂರಜ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಬಿಜೆಪಿ ಹಿರಿಯ ಮಹಿಳಾ ಮುಖ್ಯಸ್ಥೆ ಸುಜಾತಾ ಮುನಿರಾಜು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV5 ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.